ಎಲ್ರಿಗೂ ನಮಸ್ಕಾರ. ನಾನು ವಿನಯ, ಬಸವ ಆಕ್ಯೂ ಅಕಾಡೆಮಿ ಹೀಲರ್, ಕುಶಾಲನಗರದಿಂದ. ವೆಲ್ಕಮ್ ಟು ಮೈ ಚಾನಲ್. ಈ ದಿನ ನಾನು ಒಂದು ಹೆಲ್ತ್ ಟಿಪ್ಸ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಏನು ಅಂದರೆ, ಒಬ್ಬೊಬ್ಬರಿಗೆ ಫ್ರೀಕ್ವೆಂಟ್ ಯೂರಿನೇಷನ್, ಅರ್ಜೆಂಟ್ ಯೂರಿನೇಷನ್ ಈ ಥರ ಎಲ್ಲ ಇರುತ್ತಲ್ವ, ಅವ್ರಿಗೆ ಎಲ್ಲಿ ಫಂಕ್ಷನ್ಗೆ ಅಟೆಂಡ್ ಮಾಡೋಕ್ಕಾಗೋದಿಲ್ಲ, ನೈಟ್ ಡಿಸ್ಟರ್ಬ್ ಸ್ಲೀಪ್ ಅಂದರೆ ನಿದ್ರೆ ಮಾಡೋಕ್ಕಾಗೋದಿಲ್ಲ, ಆವಾಗ ಯೂರಿನ್ಗೆ ಹೋಗ್ಬೇಕು ಅನಿಸ್ತಾ ಇರುತ್ತಲ್ವ. ಎಲ್ಲೂ ಅಕ್ಕಪಕ್ಕದಲ್ಲಿ ಎಲ್ಲೂ ಹೋಗೋಕ್ಕೆ ಇಷ್ಟಪಡೋದಿಲ್ಲ, ಮನೆಯಲ್ಲೇ ಇರ್ತಾರೆ. ಅವರು ತುಂಬ ಡಿಸ್ಟರ್ಬ್ ಆಗಿರ್ತಾರೆ. ಬರೀ ಯೂರಿನ್ ಡಿಸ್ಟರ್ಬೆನ್ಸ್ ಅಲ್ಲ, ಅವ್ರ ಮೈಂಡ್ ಕೂಡ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಅವರು ಏನು ಮಾಡ್ಬೋದು ಅಂದರೆ, ಯೆಲ್ಲೋ ಕಲರ್ ತೊಗೊಂಡ್ಬಿಟ್ಟು ಇದನ್ನು ಈ ಪ್ಲೇಸಿಗೆ ಇಲ್ಲಿ ಹಚ್ಚೋದ್ರಿಂದ ಅದು ಈ ಕಡೆ ಬೆರಳು ಟಚ್ ಆಗಬಾರ್ದು, ಇಲ್ಲಿ ಸೆಂಟ್ರಿಗೆ, ಈ ಎರಡು ಬೆರಳು ಬರುತ್ತಲ್ವ, ಇಲ್ಲಿ ಈ ಸೆಂಟ್ರಿಗೆ ಹಚ್ಚೋದ್ರಿಂದ ಅವರ ಯೂರಿನ್ ನಾರ್ಮಲ್ ಆಗುತ್ತೆ. 2 ಡೇಸ್ ಹಚ್ಚೋದ್ರಿಂದ ಸ್ವಲ್ಪ ಕಮ್ಮಿ ಆಗುತ್ತೆ. 1 ವೀಕೆಲ್ಲ ಹಚ್ಚೋದ್ರಿಂದ ಸಂಪೂರ್ಣ ವಾಸಿ ಆಗುತ್ತೆ. ಕಲರ್ ಹಚ್ಚೋಕ್ಕೆ ನಿಮಗೆ ಸ್ಕೆಚ್ ಪೆನ್ ಬೇಕು ಅಂತೇನೂ ಇಲ್ಲ. ನೀವು ಅಡುಗೆಗೆ ಯೂಸ್ ಮಾಡ್ತೀರಲ್ಲ ಟರ್ಮರಿಕ್ ಪೌಡರು, ಅದನ್ನು ಕೂಡ ಯೂಸ್ ಮಾಡ್ಬೋದು. 2 ಡ್ರಾಪ್ ನೀರು ಹಾಕ್ಬಿಟ್ಟು ಅದನ್ನ ಇಲ್ಲಿಗೆ ಹಚ್ಕೊಡೋದ್ರಿಂದ ಕೂಡ ಯೂರಿನ್ ಕಂಟ್ರೋಲಿಗೆ ಬರುತ್ತೆ. 1 ವೀಕಲ್ಲಿ ಆಲ್ಮೋಸ್ಟ್ ಕ್ಲಿಯರ್ ಆಗಿಬಿಡುತ್ತೆ. ಇನ್ನು ಯಾವ ಏಜ್ ಗ್ರೂಪ್ ಅವರು ಹಾಕ್ಬೋದು ಅನ್ನೋದಾದರೆ, ಎಲ್ಲ ಏಜ್ನವರು ಹಾಕ್ಬೋದು, ಯೂಸ್ ಆಗುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ಏಜ್ ಆದವರೆಗೂ ಎಲ್ಲರೂ ಹಾಕ್ಬೋದು. ಇನ್ನು ಯೆಲ್ಲೋ ಕಲರ್ಗೆ ಕಂಟ್ರೋಲ್ ಮಾಡೋ ಗುಣ ಅಂದರೆ ಹಿಡಿದು ಇಟ್ಕೊಳ್ಳೋ ಗುಣ ಇರೋದ್ರಿಂದ ನಿಮ್ಮ ಯೂರಿನ್ ಆವಾಗ ಹೋಗೋದನ್ನು ಕಂಟ್ರೋಲ್ ಮಾಡುತ್ತೆ. ಹೀಗೆ ದಿನ ಒಂದೊಂದು ಹೆಲ್ತ್ ಟಿಪ್ಸ್ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ನನ್ನ ವೀಡಿಯೋಸ್ ನಿಮಗೆ ಯೂಸ್ ಆಯಿತು ಅಂತಂದರೆ ನನ್ನ ವೀಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.